ನಡೆಯೋ ಮನುಷ್ಯ ಎಡುತ್ತಾನೆ, ತಪ್ಪುಗಳಾಗೋದು ಸಹಜ. ಆ ತಪ್ಪು ಏನು? ಸಿದ್ದೇಶ್ವರ ಪತ್ನಿಯನ್ನು ಈ ಸಲ ದಾವಣಗೆರೆಯಲ್ಲಿ ಸೋಲಿಸಿದ್ದ? ಅತ್ಯಂತ ಪ್ರಾಮಾಣಿಕ ಹೇಳ್ತೀನಿ, ಲೋಕಸಭೆ ಚುನಾವಣೆಗಿಂತ ಮುಂಚೆ ನಾನು ಟಿಕೆಟ್ ನನ್ನ ಕ್ಷೇತ್ರ ಜನ, ಜಿಲ್ಲೆ ಜನ ಸೋತಾಗ ಯಾವುದೋ ಕಾರಣಕ್ಕೆ ಸೋತೆ. ಸಿದ್ದರಾಮಯ್ಯನವರು ಒಳ ಮೀಸಲಾತಿನ ಬೇರೆ ಬೇರೆ ಕಾರಣಕ್ಕೆ ಸಾಕಷ್ಟು ಕೆಲವು ಗೊಂದಲಗಳಿಂದ ಸೋತ್ರಿ. ನಾನು ಸಿದ್ದೇಶ್ವರ ಪತ್ನಿಯನ್ನ ತಾವು ತಮ್ಮ ತಂಡದವರು ಸೇರ್ಕೊಂಡು ಸೋಲಿಸಿದ್ದು ಸತ್ಯನಾ ಸುಳ್ಳ? ತಂಡ ಅಲ್ಲ, ಭಾರತೀಯ ಜನತಾ ಪಾರ್ಟಿ ನಾವು ಸೋಲಿಸಿಲ್ಲ. ಯಡಿಯೂರಪ್ಪನವರು, ವಿಜಯೇಂದ್ರ ಅವರು ಪ್ರಾಮಾಣಿಕ ಕೆಲಸ ಮಾಡಬೇಕು. ನಮಗೆ ಆದೇಶ ಕಟ್ಟುನಿಟ್ಟಾಗಿ ಆದೇಶ ಮಾಡಿದರೆ, ವಿನಂತಿಯನ್ನು ಮಾಡಿದರೆ ಒಂದು ಹಂತದವರೆಗೂ ನಾವು ಟಿಕೆಟ್ ನಮಗೆ ಕೊಡಬೇಕಂತ ಪ್ರಯತ್ನ ಮಾಡಿದ್ವಿ. ಅಲ್ಲಿ 4-5 ಜನ ಆಸ್ಪಿರೆಂಟ್ ಇದ್ವಿ. ನಾವೆಲ್ಲ ರವೀಂದ್ರನಾಥ್, ಶಿವಸ್ವಾಮಿ, ಬಸವರಾಜ ನಾಯಕರು, ಮಾಡಾಳ್ ವಿರೂಪಾಕ್ಷಪ್ಪ, ಎಲ್ಲರ ಮುಖಂಡರುಗಳು. ಉತ್ತರ ಲೋಕಿಕೆರೆ ಅಜಯ್ ಸ್ಪರ್ಧೆ ಮಾಡಿದರು, ದಕ್ಷಿಣ ಮೇಯರ್ ಅಜಯ್ ಕುಮಾರ್ ಸ್ಪರ್ಧೆ ಮಾಡಿದರು, ಚನ್ನಗಿರಿ ಮಾಡಾಳ್ ವಿರೂಪಾಕ್ಷ ಪುತ್ರ ಮಾಡಾಳ್ ಮಲ್ಲಿಕಾರ್ಜುನ ಮಾಡಿದರು. ನಾವೆಲ್ಲ ಒಂದು ತಂಡ ಅನ್ನೋದಕ್ಕೇನು ಪಕ್ಷದಿಂದ ಈ ಬಾರಿ ನಮಗೆ ಅವಕಾಶ ಕೊಡ್ರಿ ಕೇಳಿದ್ರಿ, ಜಿಲ್ಲೆ ಜನ ಬಂದು ಹೇಳಿದ್ರು. ಆಯ್ತು, ಆ ಸಂದರ್ಭ ಅವಕಾಶವನ್ನು ಕೇಳಿದ್ವಿ. ಆದರೆ ಪಾರ್ಟಿ ಒಂದ್ಸರಿ ನಿರ್ಣಯ ಮಾಡ್ತು. ಒಂದು ಸರಿ ನಿರ್ಣಯ ಮಾಡಿದಾಗ ಆ ನಿರ್ಣಯವನ್ನು ಸ್ವಾಗತ ಮಾಡಿ ಪಕ್ಷದ ಪರವಾಗಿ ನಾವು ಕೆಲಸ ಮಾಡಿದ್ವಿ. ನಾವು ದ್ರೋಹ ಮಾಡಿಲ್ಲ. ಆ ರೀತಿ ದ್ರೋಹ ಮಾಡಿದರೆ ಭಗವಂತ ಮೆಚ್ಚಲ್ಲ. ನಾವು ಯಾರ ಜೊತೆಗೆ ನೋ ಕಾಂಪ್ರಮೈಸ್, ಯಾವ ಒಳ ಒಪ್ಪಂದಿಲ್ಲ, ಪ್ರಾಮಾಣಿಕವಾಗಿ ಆಗಲಿ ಕೆಲಸ ಮಾಡಿದ್ವಿ. ಕೆಲಸ ಮಾಡಿದ್ಕೆ ಸರ್ ಒಂದು ನಿಮಿಷ, ಕೆಲಸ ಮಾಡಿದ್ಕೆ ಅಷ್ಟು ಮತಗಳು ಬಂದು ಕೆಲಸ ಮಾಡಿದ್ರೆ ಎಲ್ಲಿಂದ ಬರ್ತು ಮತಗಳು? ಹಂಗಾರೆ ರವೀಂದ್ರನಾಥ್, ನಾನು, ಬಸವರಾಜ ನಾಯ್ಕ, ಮಾಡಾಳ್ ವಿರೂಪಾಕ್ಷಪ್ಪ, ಎಸ್ ವಿ ರಾಮಚಂದ್ರ ನಾವೆಲ್ಲ ಕೆಲಸ ಮಾಡಿಲ್ವಾ? ವಿಜೇಂದ್ರ ರಾಜ ಅಧ್ಯಕ್ಷರಾಗಿ ಸಂಘಟನೆ ಒಳ್ಳೆ ಕೆಲಸ ಮಾಡ್ಬೇಕಂತೇಳಿ ನಾವು ಆತ್ಮಸಾಕ್ಷಿಯಾಗಿ, ನಾವು ಭಗವಂತ ಮೆಚ್ಚರಿತಿಲ್ಲ, ನಮ್ಮ ಆತ್ಮಸಾಕ್ಷಿಯಾಗಿ ಕೆಲಸ ಮಾಡಿದ್ದೇವೇನ ಸರ್. ನಮ್ಮಲ್ಲಿ ಎಷ್ಟೇ ಸಿಟ್ಟು, ನೋವುಗಳು, ಅಪಮಾನ, ಅವಮಾನ ಅದು ಸಹಿಸ್ಕೊಂಡು ದೇಶದ ಏನು ಅಪಮಾನ ಅವಮಾನ ಎಲ್ಲವನ್ನೂ ಬಹಿರಂಗಗಳ ಸಾಧ್ಯನೇ ಇಲ್ಲ. ಏನು ಅಪಮಾನ ಆಗಿದೆ ನಿಮಗೆ ಸರ್? ನನಗೆ ಗೊತ್ತು ನನ್ನ ನೋವು. ಆದರೆ ಯಾರಿಂದ ಆಗಿದೆ ಅಪಮಾನ? ನಾನು ಯಾವುದನ್ನು ಹೇಳಿಲ್ಲ, ಮಾಧ್ಯಮದ ಮುಂದೆ. ಯಾರಿಂದ ಆಗಿದೆ ಸರ್? ಈಗ ನಾನು ಏನೇನು ಮಾತಾಡಬೇಕು ಎಲ್ಲವನ್ನೂ ಮಾಧ್ಯಮದ ಮುಂದೆ ಓಪನ್ ಮಾತಾಡಿದ್ದೀನಿ. ನಾನು ನೋ ಸೀಕ್ರೆಟ್. ಕೆಲವರು ಆಫ್ ದ ರೆಕಾರ್ಡು, ಇದು ಒಳಗೆ ಬರೀರಿ, ಇದು ಹೊರಗೆ ಹೇಳ್ರಿ. ನಾನು ಆ ರೀತಿಯಲ್ಲ. ನಾನು ಏನು ಆನ್ ರೆಕಾರ್ಡ್ ಮಾತಾಡ್ತೀನೋ ಆಫ್ ದ ರೆಕಾರ್ಡು ಅದನ್ನೇ ಮಾತಾಡೇನು. ಈಗ ನೋಡಿ, ಒಂದು ಸರಿ ಒಬ್ಬ ಮನುಷ್ಯ ವ್ಯಕ್ತಿತ್ವ ಬದಲಾವಣೆ ಆಗಬೇಕು. ಅಂದರೆ ಕೆಲವೊಂದು ಸರಿ ನಾವು ಜವಾಬ್ದಾರಿ ಸ್ಥಾನದಾಗಿದ್ದೀವಿ. ನಾನು ಹೇಳಿದ್ದೀನಿ, ನಾವು ಸನ್ಮಾರ್ಗದಲ್ಲಿ ನಡೆದರೆ ನಮ್ಮ ಹಿಂದಿರೋ ಕಾರ್ಯಕರ್ತರು ಸನ್ಮಾರ್ಗದಲ್ಲಿ ಬರ್ತಾರೆ. ಹಾಗಾಗಿ ನಮ್ಮ ವರ್ಚಸ್ಸನ್ನು ವೃದ್ಧಿ ಮಾಡಿಕೊಳ್ಬೇಕು, ಆತ್ಮಸಾಕ್ಷಿಗೆ ಅನುಗುಣವಾಗಿ ಸಂಘಟನೆಗೆ ಅವಕಾಶ ಕೊಡಬೇಕು. ಎಲ್ಲಿ ಹೇಳಬೇಕು, ಏನು ಹೇಳಬೇಕು ಎಲ್ಲವನ್ನೂ ಹೇಳಿದ್ದೀವಿ. ಮಾಧ್ಯಮದ ಮುಂದೆ ಖಂಡಿತ ನಾನು ಬಹಿರಂಗ ಯಾವುದೂ ಮಾತಾಡಲ್ಲ. ಹಂಗಂತ ಹೇಳಿ ರೇಣುಕಾಚಾರ್ಯ ಬಗ್ಗಿದ್ದ ಏನಿಲ್ಲ. ನನ್ನ ರೇಣುಕಾಚಾರ್ಯ ನಾನು ಯಾವತ್ತು ನೋಡಿ, ನನ್ನ ಡ್ರೆಸ್ ಕೋಡ್ ಇರ್ಬೋದು, ನನ್ನ ಮಾತಿರ್ಬೋದು, ಯಾವತ್ತೂ ಒಂದೇ. ನಾನು ಕುಟುಂಬದಲ್ಲಿರ್ಬೋದು, ಕಾರ್ಯಕರ್ತರ ಮುಖಂಡರಿರ್ಬೋದು, ನಾನು ಏನು ಹೇಳ್ತೀನೋ ಅದನ್ನು ಕೃತಿಯಲ್ಲಿ ಮಾಡಿ ತೋರಿಸಿದ್ದೀನಿ. ನನ್ನ ಪತ್ನಿಯ ಸೋಲಿಗೆ ರೇಣುಕಾಚಾರ್ಯ ಟೀಮ್ ಕಾರಣ ಆಯಿತು ಅಂತ ಬರೀ ಸಿದ್ದೇಶ್ವರ್ ಅವ್ರು ಹೇಳಿದ್ರೆ ನಾವು ಅಷ್ಟು ಓಕೆ ಏನೋ ಹೇಳ್ತಿದ್ದಾರೆ ಬಿಡ್ರಿ ಅನ್ಕೋಬಹುದಾಗಿತ್ತು. ಆ ಶಿವಗಂಗಾ ಬಸವರಾಜ್ ಹೇಳ್ತಾರೆ ರೀ, ಕಾಂಗ್ರೆಸ್ MLA ಹೇಳ್ತಾರೆ. ಸರ್ ಒಂದು ನಿಮಿಷ, ಈ ನೋಡಿ, ಕಾಂಗ್ರೆಸ್ MLA ಹೇಳಿದ್ದು ನಮ್ಮ ಕ್ಯಾಂಡಿಡೇಟ್ನ ಗೆಲ್ಲಿಸೋದಕ್ಕೆ ರೇಣುಕಾಚಾರ್ಯ ಹೆಲ್ಪ್ ಮಾಡಿದ್ರು ಅಂತ ಕಾಂಗ್ರೆಸ್ MLA ಹೇಳ್ತಾರೆ. ಈಗ ಅವರ ಆಂತರಿಕ ವಿಚಾರಗಳು ಕಾಂಗ್ರೆಸ್ನಲ್ಲಿ ಒಳೆ ಬೇಗುದು ಎತ್ತುರಿತಾ ಇದೆ. ಅವರ ಜಿಲ್ಲಾ ಮಂತ್ರಿಗಳು ಅವ್ರಿಗೆ ಏನು ಬೈತಾರೆ ಅವ್ರು ತೆಗೆದು ನೋಡಿರಿ ಸರಿ ಮಾಧ್ಯಮದ ಮುಂದೆ. ನಾನು ಹೋರಾಟ ಮಾಡೋ ಸಂದರ್ಭದಲ್ಲಿ ಮೊನ್ನೆ ಭದ್ರಾ ಜಲಾಶಯಕ್ಕೆ ಸತತವಾಗಿ ಭದ್ರಾ ಬಲದಂಡೆ ನಾಲೆಯನ್ನು ಸೀಳಿ ನೀರನ್ನು ಪಕ್ಕದ ಜಿಲ್ಲೆ ಕುಡಿಯೋ ನೀರಿಗೆ ಇರೋದಿಲ್ಲ. ಆ ಸಂದರ್ಭದಲ್ಲಿ ಮಾಧ್ಯಮ ಸ್ನೇಹಿತರು 3-4 ಬಾರಿ ನಿರುದ್ಯೋಗಿಗಳು ಅಂತ ಕರೆದ್ರು. ಅದಕ್ಕೆ ನಾನು ಯಾವುದೋ ಕಾರಣಕ್ಕೆ ಮರಳಿನ ಅಂತ ಹೇಳಿದೆ. ಆ ಸಂದರ್ಭದಲ್ಲಿ ನನ್ನ ವಿರುದ್ಧ ಯಜ್ಞಮುಗ್ಗ ಮಾತಾಡಿದರು. ನಾನು ಆ ಸವಾಲನ್ನು ಸ್ವೀಕಾರ ಮಾಡಿ ಅದೇ ದಿವಸ ಬೆಂಗಳೂರಾಗಿದ್ದೆ. ವಿಧಾನಸೌಧ ಎದುರಿಗೆ, ವಿಧಾನಸೌಧ ಒಂದು ದೇವಸ್ಥಾನ, ಪವಿತ್ರವಾದ ದೇಗುಲ ಇದ್ದಂಗೆ, ಮಠ ಇದ್ದಂಗೆ, ಅಲ್ಲಿ ಮಾತಾಡಿದೆ. 27ನೇ ತಾರೀಕು ದಾವಣಗೆರೆಯಲ್ಲಿ ಮಾಧ್ಯಮ 27ಕ್ಕೆ ಇಲ್ಲಿ ಮಾತಾಡಿದೆ, ದಾವಣಗೆರೆಯಲ್ಲಿ ಮಾತಾಡಿದೆ. ನಾನು ಯಾವುದೇ ಅವ್ರು ಹೇಳಿದ ಮಾವಿನಹಳ್ಳಿ ರುದ್ರಸ್ವಾಮಿ ಮಠ, ಧರ್ಮಸ್ಥಳ ಎಲ್ಲಿ ಕರೆದ್ರೂ ಬರ್ತೀವಿ ಅಂತ ಹೇಳಿದೆ. ನಾನು ಆ ಸವಾಲನ್ನು ಸ್ವೀಕಾರ ಮಾಡಿ ಅವರೂ ಮಾತಾಡಲಿಲ್ಲ, ಅವರು ಮತ್ತೆ ಏನೂ ಹೇಳಿಲ್ಲ, ನಾನು ಅದ್ರ ಬಗ್ಗೆ ಮಾತಾಡಿಲ್ಲ. ಈಗ ನೋಡಿ, ಕಾಂಗ್ರೆಸ್ನವ್ರು ಏನು ಬೇಕಾದರೂ ಮಾತಾಡ್ಬೋದು. ನಾನು ಪ್ರಹ್ಲಾದ್ ಜೋಶಿಗಳು ಸಹ ನನ್ನ ಬಗ್ಗೆ ಆರೋಪ ಮಾಡಿದ್ದಾರೆ. ಬಿಟ್ಬಿಡಿ ರೇಣುಕಾಚಾರ್ಯ ಬಗ್ಗೆ ತಲೆಕ್ಷನ್ ಬಿಡಂದ್ರು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.